ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ರೀಸನ್ ಬಂದು ಎರಡು ರೀಸನ್. ಒಂದು ರೀಸನ್ ಬಂದ್ಬಿಟ್ಟು ನನಗೆ ರೆಗ್ಯುಲರ್ ಆಗಿ ಬರೋ ಕ್ಲೈಂಟ್ಸ್ ಎಲ್ಲರೂ ಕೇಳ್ತಾರೆ, ನೀವು ನೈಲ್ಸ್ ಮಾಡ್ಕೊಳಲ್ವಾ ಅಂತ. ನನಗ್ ಮಾತ್ರ ಅಲ್ಲ, ಮೋಸ್ಟ್ ಆಫ್ ದ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕೇಳೋದು ಅದೇನೆ. ಮೇಕಪ್ ಆರ್ಟಿಸ್ಟ್ ಒಂದು ಮೇಕಪ್ ಮಾಡ್ಕೊಂಡು ಹೋಗಿರಲ್ವಾ, ನೇಲ್ ಆರ್ಟಿಸ್ಟ್ ನೇಲ್ ಮಾಡ್ಕೊಳಲ್ವಾ, ಇಲ್ಲ ಹೇರ್ ಡ್ರೆಸ್ಸರ್ಸ್ ಬಂದು ಹೇರ್ ಸ್ಟೈಲ್ ಅವ್ರಿಗೆ ಮಾಡ್ಕೊಳಲ್ವಾ ಅಂತಾನೆ ಎಲ್ಲರೂ ಕ್ಲೈಂಟ್ ಫೋಕಸ್ ಮಾಡಿ ನೋಡ್ತಾರೆ. ಬಿಕಾಸ್ ಯಾಕಂದ್ರೆ ಅವ್ರು ಮಾಡಿದಾರೆ ಅಂದ್ರೆ ಓಕೆ ನಮಗೂ ಚೆನ್ನಾಗಿ ಮಾಡ್ತಾರೆ ಅಂತ, ಇಲ್ಲ ಇವರೇ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ರು ಯಾಕೆ ನಮಗ್ ಮಾಡ್ತಾರೆ ಅಂತ. ಸೊ ಈ ತರ ತುಂಬಾ ಜನ ಕ್ಲೈಂಟ್ಸ್ಗೆ ಡೌಟ್ ಇರುತ್ತೆ, ಇಲ್ಲ ತುಂಬಾ ಜನ ಕ್ಲೈಂಟ್ಸ್ ಬಂದ್ಬಿಟ್ಟು ಈ ತರ ಅವ್ರನ್ನವರೇ ಒಳಗಡೆ ಪ್ರಶ್ನೆ ಮಾಡ್ಕೋತಾ ಇರ್ತಾರೆ. ನಾವು ಮಾಡ್ಕೋತೀವಿ ಇಲ್ಲ ಅಂತಲ್ಲ, ನಮಗೆ ಟೈಮ್ ಇರಬೇಕು ಸೆಲ್ಫ್ ಗ್ರೂಮ್ ಮಾಡ್ಕೊಳಕ್ಕೆ, ನಾವು ಅಷ್ಟು ಫ್ರೀ ಆಗಿ ಪುರ್ಸೋತಾಗಿರ್ಬೇಕು, ಅಷ್ಟೆಲ್ಲ ಇದ್ರೆ ಮಾತ್ರನೇ ಮಾಡ್ಕೊಳಕ್ ಆಗೋದು. ಅದು ಅಲ್ದಿನ ಜಸ್ಟ್ ಬಿಕಾಸ್ ನಾವು ಕಲ್ತಿದೀವಿ ಅಂತ ಹೇಳ್ಬಿಟ್ಟು ಯಾವಾಗೂ ನಮ್ಗೆ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಅಷ್ಟು ಫ್ರೀ ಆಗಿ ಯಾರು ಇರಲ್ಲ. ಪ್ಲಸ್ ಪರ್ಪಸ್ ಇಲ್ದಿರ ಯಾವುದೇ ಒಂದು ಸೆಲ್ಫ್ ಸರ್ವಿಸ್ ನ ಸೆಲ್ಫ್ ಗ್ರೂಮಿಂಗ್ ನ ಮಾಡ್ಕೋಬಾರ್ದು, ಪರ್ಪಸ್ ಇದ್ರೆ ಮಾತ್ರನೇ ಮಾಡ್ಬೇಕು. ಸೊ ಇವಾಗ ಇವೊಂದು ನನಗೇನು ಪರ್ಪಸ್ ಇಲ್ಲ ಅಂತ ಅನ್ನೋ ಆಗಿದ್ರು ಕೂಡ ನಾನು ಸೆಲ್ಫ್ ಗ್ರೂಮಿಂಗ್ ನ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಅಂದ್ರೆ ನನ್ಗೆ ಇವಾಗಲೇ ನನ್ನ ಕೈಯಲ್ಲಿ ನೀವು ನೋಡಿ, ನನ್ನ ಕೈಯಲ್ಲಿ ನೇಲ್ಸೇ ಇಲ್ಲ. ನನಗೆ ನ್ಯಾಚುರಲ್ ಆಗು ನೇಲ್ಸ್ ಬೆಳೆಯಲ್ಲ, ಅಂದ್ರೆ ಉದ್ದ ಬರಲ್ಲ. ಇಷ್ಟ ನನಗೂ ಕೂಡ ನೇಲ್ ಆರ್ಟ್ ಮಾಡ್ಕೋಬೇಕಂತ, ರೆಗ್ಯುಲರ್ ವೈಸ್ ಅಲ್ಲ, ಸಮ್ ಒಕೇಶನಲ್ ಆಗಿ ಯಾವ್ದಾದ್ರು ಫಂಕ್ಷನ್ಸ್ ಬಂದ್ರೆ ಯಾವತ್ತಾದ್ರೂ ಒಳ್ಳೆ ದಿನ ಬಂದಾಗ ಮಾಡ್ಕೋಬೇಕಂತ ಇಷ್ಟ. ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದನ್ನ ಯಾರು ಇಷ್ಟಪಡಲ್ಲ ಹೇಳಿ. ಅಫ್ಕೋರ್ಸ್ ಎಲ್ಲ ಹುಡುಗಿರ್ಗೂ ಕೂಡ ಅವ್ರವ್ರು ನೀಟಾಗಿ ಡಿಸೆಂಟ್ ಆಗಿ ವೆಲ್ ಡ್ರೆಸ್ಡ್ ಆಗಿ ವೆಲ್ ಕ್ಲೀನ್ಡ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ನನ್ನ ನೇಲ್ಸ್ ಅನ್ನ ಮಾಡ್ಕೋಣ ಅನ್ಕೊಂಡಿದೀನಿ. ಮಾಡ್ಕೋಬೇಕು ಅನ್ಕೊಂಡಿರೋ ಡಿಸೈನ್ ನಾನು ನಿಮಗೆ ತೋರಿಸ್ತೀನಿ, ಶಾರ್ಟ್ ಲಿಸ್ಟ್ ಮಾಡಿದೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ನೋಡ್ಬಿಟ್ಟು ಈ ನೇಲ್ಗೆ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ, ಇದನ್ನ ಮಾಡ್ಕೊಳ್ಳೇಬೇಕಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀನಿ. ಸೊ ಇದೇ ಆ ಡಿಸೈನು. ಕ್ಯಾಮ್ರಾ ಹತ್ರ ಬಂದು ತೋರಿಸ್ತಾ ಇದೀನಿ ಎಷ್ಟು ಸಾಧ್ಯನೋ ಅಷ್ಟು. ನೀವು ಕೆಳಗಡೆ ಕೂಡ ನೋಡ್ಬೋದು, ಇನ್ಸ್ಟಾಗ್ರಾಮ್ ಐಡಿ ಇದೆ ಅವ್ರದ್ದು. ಸೊ ಇದನ್ನ ನಾನು ಇನ್ಸ್ಪೈರ್ ಆಗಿದ್ದೆ. ಸೊ ನೋಡೋಣ ಇದೇ ತರ ಔಟ್ಪುಟ್ ಬರುತ್ತಾ, ಇಲ್ಲ ಏನಾದ್ರೂ ಚೇಂಜಸ್ ಮಾಡ್ತೀನ ಇದರಲ್ಲಿ. ನನಗೆ ಆಕ್ಚುಲಿ ಇಲ್ಲಿ ಹೇಗಿದೆಯೋ ಎಕ್ಸಾಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಕೈಯಲ್ಲಿ ಅಂತ ಇಷ್ಟ. ಸೊ ಅದಕ್ಕೋಸ್ಕರ ಸರಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಈಸಿಯಾಗೇ ಇದೆ, ಬಿಕಾಸ್ ಯಾಕಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ಸ್ವಲ್ಪ ಅಲ್ಲಿ ಇಲ್ಲಿ ಮೈನ್ಯೂಟ್ ವರ್ಕ್ ಇದೆ. ಸೆಕೆಂಡ್ ರೀಸನ್ ಏನಂತಂದ್ರೆ, ನೇಲ್ ಆರ್ಟಿಸ್ಟ್ಗಳು ಅವ್ರ ಕೈಗಳಲ್ಲಿ ನೇಲ್ ಆರ್ಟ್ ಮಾಡ್ಕೋಬೇಕಂದ್ರೆ ಎಷ್ಟು ಸ್ಟ್ರಗಲ್ ಪಡ್ತಾರೆ, ಇಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇದೆರಡು ಮೇನ್ ರೀಸನ್ ನಾನು ನೇಲ್ ಆರ್ಟ್ ಮಾಡ್ತಾ ಇರೋದಕ್ಕೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನೀವು ನನ್ನ ಸ್ಟ್ರಗಲ್ನ ನೋಡಕ್ಕೆ ಶುರು ಮಾಡ್ಬೋದು. ಆಕ್ಚುಲ್ ಆಗಿ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಮಾಡಕ್ಕೆ. ಈ ನೇಲ್ ಆರ್ಟ್ ಡಿಸೈನನ್ನ ಮಾಡಕ್ಕೆ ನನಗೆ ಹತ್ತತ್ರ 1.5 ಗಂಟೆವರೆಗೂ ಟೈಮ್ ತಗೊಂಡಿದೆ. ಅಷ್ಟು ಟೈಮ್ ಎಳೆದಿದೆ ಇದು. ನಾನು ನೇಲ್ ಆರ್ಟ್ ಮಾಡ್ಬೇಕಂದ್ರೆ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ಅದು ಇಂಪಾಸಿಬಲ್ ಅಂತ ಗೊತ್ತಾಯ್ತು ನನಗೆ. ಯಾಕಂದ್ರೆ ನಾನು ವಿಡಿಯೋ ನಾವು ಎಷ್ಟೊತ್ತು ವರ್ಕ್ ಮಾಡ್ತೀವೋ ಅಷ್ಟೊತ್ತು ವಿಡಿಯೋ ಹಾಕಕ್ಕಾಗಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತು, ಯಾರು ಗಂಟೆ ಗಂಟೆ ಕೂತ್ಕೊಂಡು ಯಾರು ನೋಡಕ್ಕಾಗಲ್ಲ. ಏನೋ ವಿಡಿಯೋ ಒಂದು 5 ನಿಮಿಷ 10 ನಿಮಿಷ ಇದೆ ಅಂದ್ರೆ ನೋಡ್ಬೋದು. ಅದ್ರ ಮೇಲಿದೆ ಅಂದ್ರೆ ಖಂಡಿತವಾಗ್ಲೂ ಯಾರಿಗೂ ಅಷ್ಟು ಪೇಷನ್ಸ್ ಇರಲ್ಲ. ಫಸ್ಟ್ ಆಫ್ ಆಲ್ ನೀವು ಇಷ್ಟೊತ್ತು ತಾಳ್ಮೆಯಿಂದ ಕೂತ್ಕೊಂಡು ನೋಡ್ತಿರೋದಕ್ಕೆ ತುಂಬಾ ಖುಷಿ ಪಡ್ಬೇಕು ನಾನು. ಯಾಕಂತಂದ್ರೆ ಯಾರು ಅಷ್ಟೊತ್ತು ಕೂತ್ಕೊಂಡು ಯಾರ್ದು ವಿಡಿಯೋನ ಪ್ರಿಫರೆನ್ಸ್ ಕೊಟ್ಟು ನೋಡಲ್ಲ. ನೋಡ್ತಾರೆ ಅಂದ್ರೆ ಸಮಥಿಂಗ್ ಏನೋ ಪಾಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡೋರು, ಇಲ್ಲ ಏನೋ ಒಂದು ಇನ್ಫಾರ್ಮೇಶನ್ ಹೇಳ್ತಾರೆ ಅಂತ ಟ್ರಸ್ಟ್ ಮಾಡಿನೇ ನೀವು ನೋಡ್ತಾ ಇರ್ತೀರ, ನನಗೆ ಗೊತ್ತು. ಸೊ ಈಗ ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ನೀವು ಯಾವ ಫೀಲ್ಡಲ್ಲಾದರೂ ವರ್ಕ್ ಮಾಡ್ತಾ ಇರಿ, ಐದರ್ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತಂದರೆ ಬ್ಯೂಟಿಷಿಯನ್ ಫೀಲ್ಡಲ್ಲಿ ಇದ್ದೀರಾ, ಇಲ್ಲ ಬೇರೆ ಫೀಲ್ಡಲ್ಲಿ ಏನಾದರೂ ಇದ್ದೀರಾ, ಯಾವುದೇ ಕೆಲಸನ ನೀವು ತುಂಬ ಹಾರ್ಡಾಗಿ ಮಾಡ್ತಾ ಇದ್ದೀರಾ ಅಂತನೋ ಆಗಿದ್ರೆ ದಯವಿಟ್ಟು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೆಲಸ ಮಾಡಿ. ಬಿಕಾಸ್ ಯಾಕಂತಂದರೆ ಉಸಿರಾಡ್ಬೇಕಂತಂದರೆ ಆಚೆ ಇರುವ ಒಂದು ಕೆಮಿಕಲ್ ಗಾಳಿನೋ ಇಲ್ಲ ಅಂತಂದರೆ ಡಸ್ಟ್ ಮಿಕ್ಸ್ ಆಗಿರೋ ಗಾಳಿನೋ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ, ಮತ್ತೆ ಬೇಡದೇ ಇರೋಂಥ ಕಾಯಿಲೆಗಳನ್ನು ನಮ್ಮ ದೇಹಕ್ಕೆ ತರುತ್ತೆ. ಹಾಗಾಗಿನೇ ಬೇರೆ ಯಾವ ಕಾರಣನೂ ಇಲ್ಲ. ಗೈಸ್ ಫೈನಲಿ ಮುಗಿಸ್ಬಿಟ್ಟೆ.
ನೇಲ್ ಆರ್ಟ್ ಮಾಡಿ ಸೊ ಹೆಂಗಿದೆ ಅಂತ ನೀವೇ ಹೇಳ್ಬೇಕು. ತೋರಿಸ್ತೀನಿ ನಾನು ನಿಮಗೆ. ದಿಸ್ ಇಸ್ ಮೈ ನೇಲ್ ಆರ್ಟ್ ಡಿಸೈನ್. ನೋಡಿ, ಫೋನಲ್ಲಿ ತೋರಿಸ್ತೀನಿ, ನಿಮಗೆ ತೋರ್ಸಕ್ಕಾಗಿಲ್ಲ. ಸೊ ನೋಡಿ, ಇದು ಡಿಸೈನ್ ಆಗಿತ್ತು, ಹಾಗೂ ಇದು ನನ್ನ ಕೈಯಲ್ಲಿ ನಾನು ಮಾಡಿರೋದು. ಸೇಮ್ ಅದೇ ರೀತಿ ಇದೆಯಾ ಅಂತ ನನಗೆ ತಿಳಿಸ್ಕೊಡಿ. ಐ ಹೋಪ್ ನಾನು ಎಕ್ಸಾಕ್ಟ್ಲಿ ಹಾಗೆ ಮಾಡಿದ್ದೀನಿ ಅಂತ ಐ ಬಿಲೀವ್, ಬಿಕಾಸ್ ಯಾಕಂದರೆ ನನಗೆ ಏನು ಡಿಫ್ರೆನ್ಸ್ ಫೀಲ್ ಆಗ್ತಾ ಇಲ್ಲ. ದೇ ಬೋತ್ ಆರ್ ಸೇಮ್. ಪಿಕ್ಚರಲ್ಲಿ ಇರೋ ಥರನೇ ಇದೆ. ಕಲರು ಕೂಡ ಅಷ್ಟೇ, ಸೇಮ್ ನ್ಯೂಡ್ ಕಲರು. ಸೊ ಇಷ್ಟೊತ್ತು ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ನನಗೆ 1.5 hour ಆಯಿತು. ನಿಮಗೆ ಮೇ ಬಿ ಒಂದು 5-6 ನಿಮಿಷದಲ್ಲಿ ಕಾಣಿಸ್ಬೋದು. ಬಟ್ ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡೆ. ಕ್ಲೈಂಟಿಗೆ ಮಾಡೋಕ್ಕೆ ತುಂಬ ಬೇಗ ಆಗಿಬಿಡುತ್ತೆ, ಬಟ್ ಸೆಲ್ಫ್ ಮಾಡ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಸೊ ನೀವು ನೋಡಿದ್ರಲ್ಲ, ಯಾರೆಲ್ಲ ಇಷ್ಟೊತ್ತು ಪೇಷನ್ಸಾಗಿ ಕೂತ್ಕೊಂಡು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಿರ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಿಮಗೆ ಈ ಡಿಸೈನ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ. ಇದೇ ಥರ ತುಂಬ ಜಾಸ್ತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. ಗುಡ್ ನೈಟ್.